ನಮಸ್ಕಾರ. ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾರಾಯಣಂ ಸೂರ್ಯನಾರಾಯಣಂ ಅರ್ಕನಾರಾಯಣಂ ಪೂರ್ಣ ನಾರಾಯಣಂ. ಇವತ್ತು ವಿಶೇಷವಾಗಿ ಸಾಕಷ್ಟು ಜನ ಟ್ರೇಡಿಂಗ್ ಮಾಡ್ತಿರ್ತಾರೆ. ಈ ಟ್ರೇಡಿಂಗ್ ಮಾಡ್ತಿದ್ದಾಗ ಸಾಕಷ್ಟು ಜನಕ್ಕೆ ಹಣನೂ ಬರ್ತಾ ಇರುತ್ತೆ. ಆದರೆ ನನಗೆ ಅನೇಕ ಜನ ಕಾಲ್ ಮಾಡಿ ಹೇಳ್ತಿರೋದೇನಪ್ಪ ಅಂದರೆ, ಭಾಳಷ್ಟು ಹಣವನ್ನು ನಾವು ಕಳ್ಕೊತಾ ಇದ್ದೀವಿ, ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳಿದ್ರು. ಖಂಡಿತವಾಗಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಎಲ್ಲದಕ್ಕೂ ಇದೆ, ಯಾವುದಕ್ಕಿಲ್ಲ ಅಂತ ಹೇಳೋಂಗಿಲ್ಲ. ಸಮಸ್ಯೆ ಬಂದಾಗ ಪರಿಹಾರ ಇದ್ದೇ ಇದೆ. ಹೇಗಪ್ಪ ಅಂದರೆ, ನಾವೇನಾದರೂ ಬರೆದಾಗ ಮಿಸ್ಟೇಕ್ ಮಾಡಿದ್ರೆ ಒಂದು ರಬ್ಬರಿಂದ ಅಳಿಸ್ತೇವೆ. ಹಾಗೆಯೇ ನಮ್ಮ ಜೀವನದ ಸಮಸ್ಯೆ ಬಂದಾಗ ಜ್ಯೋತಿಷ್ಯದಲ್ಲಿ, ಅಂದರೆ ನೀವು ಹುಟ್ಟಿದಾಗ ನಿಮ್ಮ ಜಾತಕದಲ್ಲೇ ಎಲ್ಲವೂ ಕೊಟ್ಬಿಟ್ಟಿದ್ದಾನೆ, ಬ್ಲಾಕು ತೋರಿಸ್ತಾನೆ, ಪರಿಹಾರನೂ ತೋರಿಸ್ತಾನೆ. ಆದರೆ ಏನಾಗಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ಜ್ಯೋತಿಷ್ಯವನ್ನು ಸಾಕಷ್ಟು ಜನ ನಂಬೋದಿಲ್ಲ. ಅದಕ್ಕೆ ಉದಾಹರಣೆಗಳು ಸಾಕಷ್ಟು ಬೇರೆ ಥರ ಇದೆ. ಅಥೆಂಟಿಕ್ ಅಂತ ಒಂದು ಬಂದರೆ, ಒಂದು ಪ್ರೂಫ್ ಅಂತ ಕೊಡದೇ ಆಯಿತು ಅಂದರೆ ಎಲ್ಲರೂ ನಂಬ್ತಾರೆ. ಎರಡನೇದು, ಸಂಕಟ ಬಂದಾಗ ವೆಂಕಟರಮಣ, ನಾವು ನಂಬೋದಿಲ್ಲ ಅಂತ ಹೇಳ್ಬೋದು, ಆದರೆ ಕಷ್ಟ ಬಂದಾಗ ಆವಾಗ ಜ್ಯೋತಿಷ್ಯರ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ತಾರೆ. ಈಗ ವಿಚಾರಕ್ಕೆ ಬರೋಣ. ಟ್ರೇಡಿಂಗಲ್ಲಿ ಯಾಕೆ ನಷ್ಟ ಆಗತ್ತೆ, ಇದನ್ನು ಹೇಗೆ ಪರಿಹರಿಸೋದು ಅಂತ ತಿಳ್ಕೊಳ್ಳೋದಾಯಿತು ಅಂದರೆ, ಮೊಟ್ಟ ಮೊದಲನೇದಾಗಿ ಗಣಪತಿಯ ಆರಾಧನೆ ಮಾಡಬೇಕಾಗತ್ತೆ. ಗಣಪತಿ ವಿಘ್ನ ನಿವಾರಕ. ಹಾಗಾಗಿ ಇಲ್ಲಿ ಯಾವ ಗಣಪತಿಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಇದೆ. ಅನೇಕ ರೀತಿಯಲ್ಲಿ ಗಣಪತಿಗಳಿದೆ. ನೃತ್ಯ ಗಣಪತಿ, ಕ್ಷಿಪ್ರ ಗಣಪತಿ, ಹರಿದ್ರಾ ಗಣಪತಿ, ಸಂಕಷ್ಟಹರ ಗಣಪತಿ, ಹಾಗೆಯೇ ಈ ಥರ 12 ರಾಶಿಗಳಿಗೂ ಕೂಡ ಬೇರೆ ಬೇರೆ ಗಣಪತಿಗಳು ಬರುತ್ತೆ. ನಿಮ್ಮ ಲಗ್ನದಿಂದ 2ನೇ ಮನೆಯದು ಯಾವ ಗಣಪತಿ ಬರ್ತಾನೋ ಆ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಎರಡನೇದು ಅಂತಂದರೆ ಸೇವಿಂಗ್ಸ್ ಅಂತ ಕೂಡ ಹೇಳ್ತೇವೆ. ಸೊ ನಿಮಗೆ ಹಣವನ್ನು ಸೇವ್ ಮಾಡಬೇಕು ಅಂದರೆ ಆ ಗಣಪನನ್ನು ನೀವು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡೋದೊಂದು ಹೇಗೆ, ಗಣಪತಿಗೆ ಏನು ಬೇಕಾಗಿದೆ, ಗರ್ಕೆಯನ್ನು ಇಟ್ಟರೆ ಸಾಕು, ಬೇರೆ ರೀತಿ ಆರಾಧನೆ ಏನು ಬೇಕಾಗಿಲ್ಲ. ಬಟ್ ಉಳ್ಳವರು ಮಾಡ್ತೀವಿ ಅಂದರೆ ಮಾಡಬಹುದು. ನಿಮಗೆ ಬೇಕಿದ್ದರೆ ಗಣಪತಿಯನ್ನು ಕೆಲವು ದೇವಸ್ಥಾನಕ್ಕೂ ಹೋಗಿ ನೀವು ಸೇವೆಯನ್ನು ಮಾಡ್ಬೋದು. ಉಳ್ಳವರು ಮತ್ತು ಗಣಪತಿ ದೇವಸ್ಥಾನವನ್ನು ಕೂಡ ಕಟ್ಟಿಸ್ಬೋದು. ನಿಮ್ಮ ಯಥಾಶಕ್ತಿನಲ್ಲಿ ಏನು ಬೇಕಾದರೂ ಮಾಡ್ಬೋದು. ಕೆಲವರು ಗಣಪತಿಗೆ ಆಭರಣಗಳನ್ನು ಕೂಡ ಕೊಡ್ತಾರೆ, ಕವಚಗಳನ್ನು ಕೊಡ್ತಾರೆ. ಕವಚವನ್ನು ಯಾವಾಗ ನೀವು ದಾನವನ್ನು ಮಾಡ್ತೀರೋ ನಿಮಗೆ ರಕ್ಷಾ ಕವಚವಾಗಿ ಕೂಡ ಸಿಗತ್ತೆ ಅಂತ ಉಲ್ಲೇಖನ ಇದೆ. ಬಟ್ ಆದರೆ ಮತ್ತೆ ಸರಿಯಾದ ಜ್ಯೋತಿಷಿಗಳನ್ನು ಕನ್ಸಲ್ಟ್ ಮಾಡಿ ನೀವು ಯಾವ ಗಣಪತಿಗೆ ಯಾವುದನ್ನು ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು ಅಂತ ವಿಚಾರಗಳಿದೆ. ಅದನ್ನು ತಿಳ್ಕೊಂಡು ಬಲ್ಲವರಿಂದ ನನ್ನ ಹತ್ರನೇ ಬರಬೇಕು ಅಂತ ನಾನು ಹೇಳೋದಿಲ್ಲ. ನೀವು ಯಾವುದೇ ಊರಿನಲ್ಲಿರಿ, ಆ ಊರಿನಲ್ಲಿ ನಿಮ್ಮ ಪಕ್ಕದಲ್ಲಿ ಇರ್ಬೋದು, ನಿಮ್ಮ ನೆಂಟರುಗಳಿರ್ಬೋದು, ಇಷ್ಟ ಬಂಧುಗಳಿರ್ಬೋದು, ಅಲ್ಲಿ ಅವರು ಜ್ಯೋತಿಷ್ಯರಿದ್ದರೂ ಕೂಡ ಅವರನ್ನು ಕೇಳಿ ನಿಮ್ಮ 2ನೇ ಮನೆಯ ಗಣಪತಿ ಯಾವುದು ಅಂತ ತಿಳ್ಕೊಳ್ಳಿ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ 21 ದಿನನೋ 48 ದಿನನೋ ನೀವು ಸಂಕಲ್ಪ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಾವು ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ಮೊದಲು ಪೂರ್ವ ನಿರ್ಧಾರವನ್ನು ಮಾಡಬೇಕು. ಅದನ್ನೇ ಗೋಲ್ ಸೆಟ್ಟಿಂಗ್ ಅಂತಲೂ ಕರೀತಾರೆ. ಅದನ್ನೇ ನಾವು ಸಂಕಲ್ಪ ಅಂತ ಕರಿತೀವಿ. ಅಳಿಯ ಅಂದರೂ ಒಂದೇ, ಮಗಳ ಗಂಡ ಅಂದರೂ ಒಂದೇ. ಆದರೆ ಏನಾಗ್ಬಿಟ್ಟಿದೆ ಅಂದರೆ, ಗೋಲ್ ಸೆಟ್ಟಿಂಗ್, ವಿಜುವಲೈಸೇಷನ್, ಕ್ರಿಯೇಟಿವ್ ವಿಜುವಲೈಸೇಷನ್ನು NLP ಪ್ರಕಾರವಾಗಿ ಅನೇಕ ಬೇರೆ ಬೇರೆ ಮೆಥಡಲ್ಲಿ ಮಾಡ್ತಾರೆ. ಅದನ್ನು ನಂಬ್ತೀರಾ? ನಾವು ಸಂಕಲ್ಪ ಅಂತ ಹೇಳೋದು ಅದೇ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಸಂಕಲ್ಪವನ್ನು ಮಾಡಿಕೊಂಡು ಎಷ್ಟು ದಿನ ಮಾಡ್ತೀರಾ, ನಿಮ್ಮ ಗೋತ್ರ ನಕ್ಷತ್ರ ಅಂದರೆ ನಿಮ್ಮ DNA ಮುಖಾಂತರವಾಗಿ ನಾವು ಈ ನಕ್ಷತ್ರದವರು, ಈ ಒಂದು ಗೋತ್ರದವರು, ಅಥವಾ ಶಿವನ ಆರಾಧನೆ ಮಾಡೋರು, ವಿಷ್ಣುವನ ಆರಾಧನೆ ಮಾಡೋರು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳಿ, ನಿಮ್ಮ ಸ್ಥಳ ಹೇಳಿ, ನಿಮ್ಮ ಏಜನ್ನು ಹೇಳಿ, ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ನಾನು 21 ದಿನ ಗರ್ಕೆಯನ್ನು ಇಡ್ತೀನಿ ಅಂದರೆ 21 ದಿನ ಗರ್ಕೆಯನ್ನು ಇಡಿ, ಇಲ್ಲ ನಾನು 48 ದಿನ ಇಡ್ತೀನಿ ಅಂದರೆ
48 ದಿನ, ಇಲ್ಲ 108 ದಿನ, 108 ದಿನ ಮಾಡಿ. ನೀವು ಏನು ಹೇಳ್ತೀರೋ ಅದನ್ನು ಮಾಡಬೇಕು. ಇಲ್ಲ ನಮಸ್ಕಾರ ಹಾಕ್ತೀನಿ ಅಂತಿರೋ ನಮಸ್ಕಾರ ಹಾಕಿ. ವಿಶೇಷವಾಗಿರೋ 12 ರಾಶಿಗಳಿಗೂ ಕೂಡ 12 ಗಣಪತಿಗಳಿದೆ. ಆ ಗಣಪತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧದಲ್ಲಿ ನೋಡಿ ಮಾಡಬೇಕು ಅಂತ ಹೇಳ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಪಂಚಪಕ್ಷಿ ಶಾಸ್ತ್ರ ಅಂತ ಇದೆ. 5 ಪಕ್ಷಿಗಳು ಬರುತ್ತೆ. ಗಿಡುಗ, ನವಿಲು, ಕಾಗೆ, ಈ ರೀತಿಯಾಗಿ ಪಕ್ಷಿಗಳು ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಪಕ್ಷಿ ಇರುತ್ತೆ. ನೀವು ಯಾವ ನಕ್ಷತ್ರ, ಯಾವ ತಿಥಿ, ಶುಕ್ಲ ಪಕ್ಷನೋ ಕೃಷ್ಣ ಪಕ್ಷದಲ್ಲೋ ಹುಟ್ಟಿದ್ದೀರಾ ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿರುವಂಥ ಪಕ್ಷಿಯನ್ನು ಆಕ್ಟಿವೇಶನ್ ಅಂತ ಕರಿತೀವಿ. ಏನಪ್ಪ ಪಕ್ಷಿನ ಆಕ್ಟಿವೇಶನ್ ಮಾಡೋದು ಅಂದರೆ ಏನೂ ಅಲ್ಲ, ಅದು ಕಾರ್ಯವನ್ನು ಮಾಡ್ತಾ ಇರುತ್ತೆ. ಪಂಚಪಕ್ಷಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಏನಪ್ಪ ಇದೆ ಅಂತ ಹೇಳಿದ್ರೆ ರೂಲಿಂಗ್ ಅಂತ ಬರುತ್ತೆ. ಅದು ರೂಲ್ ಮಾಡೋವಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ನಿಮಗೆ ಬೇಕಾಗಿರೋದು ನೀವು ಯಾವ ತಿಥಿನಲ್ಲಿ ಹುಟ್ಟಿದ್ದೀರಾ ಅಂತ ತಿಳ್ಕೊಬೇಕು. ಆ ತಿಥಿನಲ್ಲಿ ಹುಟ್ಟಿದಾಗ ಬರುವಂಥ ಪಕ್ಷಿ, ಆ ಪಕ್ಷಿ ನಿಮ್ಮ ಟ್ರೇಡಿಂಗ್ ಮಾಡಬೇಕಾದ್ರೆ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಯಾವ ಸ್ಥಿತಿನಲ್ಲಿದೆ ಅಂತ ತಿಳ್ಕೊಬೇಕು. ಯಾಕೆಂದರೆ ಅದಕ್ಕೆ ಬೇರೆ ಬೇರೆ ಆದಂಥ ಸ್ಥಿತಿಗಳಿರುತ್ತೆ. ಒಂದು ಊಟ ಮಾಡುವಂಥ ಸ್ಥಿತಿ ಇರುತ್ತೆ, ಹಾಗೆಯೇ ನಡೆಯುವಂಥ ಸ್ಥಿತಿ ಇರುತ್ತೆ, ಮಲಗುವಂಥ ಸ್ಥಿತಿ ಇರುತ್ತೆ, ಹಾಗೆ ಸಾವು ಅಂತಲೂ ಇದೆ. ಕೆಲವು ಸಲ ಏನಾಗುತ್ತೆ ಅಂದರೆ ಅನೇಕ ಗೊಂದಲದಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇಮ್ಮಿಡಿಯೇಟಾಗಿ ದುಡ್ಡು ಹಾಕಿ ದುಡ್ಡನ್ನು ತೆಗಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಮನುಷ್ಯನಿಗೆ. ಆ ಚಂಚಲತೆ ಇರುತ್ತೆ, ಆತುರ ಇರುತ್ತೆ, ಕಾತುರ ಇರುತ್ತೆ. ಯಾಕೆ ಅಂದರೆ ಹಣ ಎಲ್ಲರಿಗೂ ಬೇಕು. ಹಾಗಾಗಿ ಏನು ಮಾಡ್ತೀವಿ ಅಂದರೆ ನಿಮ್ಮ ಪಕ್ಷಿ ಅದು ಸಾವಿನಲ್ಲಿದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತು ಅಂದರೆ ನಿಮಗೆ ರಿಟರ್ನ್ಸ್ ಬರೋದಿಲ್ಲ, ಲಾಸ್ ಆಗತ್ತೆ ಅಂತ ಹೇಳ್ತೀನಿ. ಹಾಗಾಗಿ ನಿಮ್ಮ ಪಂಚಪಕ್ಷಿಯ ಆ ಒಂದು ಪಕ್ಷಿ ರೂಲಿಂಗ್ ಪೀರಿಯಡ್ನಲ್ಲಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗಂತ ಹೇಳಿದ ತಕ್ಷಣ ಗುರುಗಳು ಹೇಳ್ಬಿಟ್ಟಿದ್ದಾರೆ ನನ್ನ ಪಕ್ಷಿ ಇದ್ದಾಗ ರೂಲಿಂಗ್ ಪೀರಿಯಡಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ನೀವೇನು ಮಾಡಬೇಕು ಅಂದರೆ ಆ ಟ್ರೇಡಿಂಗನ್ನು ಕೂಡ ಸರಿಯಾಗಿ ಕಲ್ತಿರಬೇಕು. ಯಾವಾಗ ಇನ್ವೆಸ್ಟ್ ಮಾಡಬೇಕು, ಯಾವಾಗ ತೊಗೊಬೇಕು ಅಂತ ಹೇಳೋದು ಅದೇ ಆದಂಥ ಡಿಫ್ರೆಂಟ್ ಸಬ್ಜೆಕ್ಟ್. ಅದನ್ನು ಸ್ಪೆಷಲೈಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಲ್ತಿರಬೇಕು. ಅದ್ರ ಜೊತೆಗೆ ಈ ಪ್ಲ್ಯಾಟ್ಫಾರ್ಮ್ ಇರುವಂಥ ನಿಮ್ಮ ಪಕ್ಷಿ ಯಾವ ರೂಲಿಂಗ್ ಪೀರಿಯಡ್ನಲ್ಲಿದೆ ಆ ಸಮಯ ನೋಡಿ, ಆ ಸಮಯದಲ್ಲಿ ಕೂಡ ಯಾವಾಗ ಬರುತ್ತೆ ಅನ್ನೋದು ಕೂಡ ತಿಳ್ಕೊಂಡ್ರೆ ಆ ಟ್ರೇಡಿಂಗಲ್ಲಿ ಯಾವಾಗ ಸ್ಟಾಕ್ ಮಾರ್ಕೆಟ್ ರೈಸ್ ಆಗುತ್ತೆ, ಯಾವಾಗ ಫಾಲ್ ಆಗುತ್ತೆ ತಿಳ್ಕೊಂಡು ಹೇಗೆ ನೀವು ಆ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಅನೇಕ ವಿಧವಾದಂಥ, ನಾನು ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇಲ್ಲ, ಹಾಗಾಗಿ ನಾನು ಬೇರೆ ವಿಚಾರ ಹೇಳಕ್ಕೆ ಹೋಗೋದಿಲ್ಲ. ಅಲ್ಲಿ ಸ್ಟಾಪ್ ಲಾಸ್ ಅಂತ ಇದೆ, ಅದನ್ನೆಲ್ಲ ನೋಡ್ಕೊಂಡು ಮಾಡೋ ರೀತಿಯೇ ನಿಮ್ಮ ಪಕ್ಷಿ ಕೂಡ ನಿದ್ರಾವಸ್ಥೆನಲ್ಲಿದೆಯೋ, ಸಾವಿನ ಅವಸ್ಥೆಯಲ್ಲಿದೆಯೋ, ರೂಲಿಂಗ್ ಪೀರಿಯಡಲ್ಲಿದೆಯೋ, ಪ್ಲಸ್ ನಿಮ್ಮ ಟ್ರೇಡಿಂಗ್ ನಾಲೆಡ್ಜನ್ನು ಕೂಡ ಎರಡೂ ಅಪ್ಲೈ ಮಾಡಿ. ಯಾಕಪ್ಪ ಅಂದರೆ 2 ಕೈ ಸೇರಿದ್ರೆ ಚಪ್ಪಾಳೆ. ಹಾಗಾಗಿ ಈ ಒಂದು ರೂಲಿಂಗ್ ಪೀರಿಯಡಲ್ಲಿ ಪ್ಲಸ್ ಆ ಒಂದು ಮಾರ್ಕೆಟ್ ಟ್ರೆಂಡ್ ಅಪ್ವರ್ಡ್ ಟ್ರೆಂಡಿಂಗಾ ಡೌನ್ವರ್ಡ್ ಟ್ರೆಂಡಿಂಗಾ ಏನಿದೆ ಎರಡೂ ಕೂಡ ಮ್ಯಾಚ್ ಮಾಡ್ಕೊಳ್ಳಿ. ಮ್ಯಾಚ್ ಮಾಡಿ ನೀವು ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಮಾಡಿದ್ದೆ ಆದರೆ ಅನುಕೂಲ ಆಗತ್ತೆ ಅಂತ ಹೇಳ್ತೀನಿ. ಆಲ್ರೆಡಿ ನಾನು ಕಳ್ಕೊಂಬಿಟ್ಟಿದ್ದೀನಿ, ನಾನೇನು ಮಾಡಬೇಕು ಅಂತ ಮತ್ತಿನ್ನೊಂದು ಪ್ರಶ್ನೆ ಬಂದರೆ ಮಹಾಬಲಿಪುರದಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗಬೇಕು. ಪೆರುಮಾಳ್ ದೇವಸ್ಥಾನ ಇದೆ ಅಲ್ಲಿ. ಆ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೊದಲು ಫಸ್ಟು ಗಣಪತಿ ಆರಾಧನೆ ಮಾಡಿದ್ಮೇಲೆ ನೀವು ಮಹಾಬಲಿಪುರದ ಹತ್ರ ಇರುವಂಥ ಪೆರುಮಾಳ್ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ, ಬೇರೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಮಸ್ಕಾರ ಹಾಕಿ, ನಾನು ಟ್ರೇಡಿಂಗಲ್ಲಿ ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದೀನಿ, ಇನ್ನು ಮುಂದೆ ನನಗೆ ಅನುಕೂಲ ಆಗೋ ರೀತಿ ಮಾಡಿಕೊಡಪ್ಪ ಅಂತ ಹೇಳಿ ಆ ಪೆರುಮಾಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಅಮ್ಮನವರ ದೇವಸ್ಥಾನ ಇದೆ, ನೆಲಮಂಗೈ ಅಂತ ಇನ್ನೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗಿ ನೀವು ಹರಕೆಯನ್ನು ಕಟ್ಕೊಬೇಕು. ಏನು ಹರಕೆ? ನಿಮಗೆ ಏನು ತೋಚತ್ತೋ ಅದು. ದೇವರೇನು ನಿಮಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಏನೂ ಕೇಳೋದಿಲ್ಲ. ಭಕ್ತಿಯಿಂದ ನೀವೇನು ನನಗೆ ಅನುಕೂಲ ಮಾಡಿಕೊಟ್ರೆ, ಟ್ರೇಡಿಂಗಲ್ಲಿ ನನಗೆ ಅನುಕೂಲ ಮಾಡಿಕೊಟ್ರೆ, ಇಷ್ಟು ಅಮೌಂಟ್ ಬಂದರೆ ಬೇಕಾದ್ರೆ 1 ರೂಪಾಯಿ ಬೇಕಾದರೂ ಕೊಡ್ತೀನಿ ಅಂತ ಬೇಕಾದರೂ ಹರಕೆ ಕಟ್ಕೊಳ್ಳಿ. ಅದೇನು ಭಗವಂತ ಏನು ಕೇಳೋದಿಲ್ಲ. ಇಲ್ಲ
ನಾನು ಯಾರಿಗಾದ್ರೂ ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ ಅಂತಿದ್ರೆ ಅದು ಕೂಡ ಸಹಾಯ ಮಾಡ್ತೀನಿ ಅಂತ ನೀವು ಆ ಒಂದು ಹರಕೆ ಕಟ್ಕೊಬೇಕೆ ಹೊರತು ಭಗವಂತ ಯಾವುದೇ ರೀತಿಯಲ್ಲೂ ಅವನು ಏನು ಕೇಳೋದಿಲ್ಲ. ಹಾಗಾಗಿ ನಿಮ್ಮ ಹರಕೆಯನ್ನು ತಗೊಂಡು ಮಾಡಿಕೊಂಡು ಅಲ್ಲಿ ಪೂಜೆಯನ್ನು ಮಾಡಿ ನಂತರ ಯಾರು ಕಳ್ಕೊಂಡಿದ್ದೀರೋ ಅದನ್ನು ಇನ್ಮೇಲೆ ಅನುಕೂಲ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಅಂದರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮತ್ತು ಪಂಚಪಕ್ಷಿ ಶಾಸ್ತ್ರದಲ್ಲಿ ಇರುವಂಥ ಪಕ್ಷಿಯನ್ನು ನೋಡಿ ಆ ಪಕ್ಷಿ ಮತ್ತು ನಿಮ್ಮ ಟ್ರೇಡಿಂಗ್ ಎರಡೂ ಸಮಯ ಉತ್ತಮವಾಗಿರುವಂಥ ಸಮಯದಲ್ಲಿ ನೀವು ಟ್ರೇಡಿಂಗ್ ಮಾಡಿದ್ದೇ ಆದಲ್ಲಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಮಾಡಿ ನನಗೆ ಕ್ಲೈಂಟ್ಸ್ಗಳಿದ್ದಾರೆ, ಅವ್ರುಗಳಿಗೆ ನಾನು ಕನ್ಸಲ್ಟ್ ಮಾಡಿದ್ದೀನಿ. ಅಂದರೆ ಯಾರು ಸ್ಟಾಕ್ ಟ್ರೇಡಿಂಗ್ ಇರ್ತಾರೋ ಅವ್ರುಗಳು ನನ್ನ ಬಂದು ಮಾತಾಡಿದ್ದಾರೆ, ಅವ್ರುಗಳಿಗೆ ನಾನು ಈ ಥರವಂಥ ಸಲಹೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಾದಂಥ ನಿಮಗೆ ಗೊತ್ತಿರೋರ ಹತ್ರ ಕೂಡ ನೀವು ಸಲಹೆಯನ್ನು ತಗೊಂಡು ನಿಮ್ಮ ಸ್ಟಾಕ್ ಟ್ರೇಡಿಂಗ್ ಮಾರ್ಕೆಟನ್ನು ಮಾಡ್ತು ಅಂದರೂ ಕೂಡ ನಿಮ್ಗೇನು ಲಾಸ್ ಆಗಿದೆ ಆ ಲಾಸಿಂದ ಹೊರಗೆ ಬರೋದಕ್ಕೆ ನಿಮಗೆ ಗೊತ್ತಿದೆ. ಕಳಿಯೋದು ಸುಲಭ, ಗಳಿಸೋದು ಕೂಡ ಅಷ್ಟೇ ಸುಲಭ. ಇದ್ರ ಜೊತೆಗೆ ರಾಹು, ಈ ರಾಹು ಪ್ರೀತ್ಯರ್ಥಂ ನಿಮ್ಗೇನು ಗೊತ್ತಿದೆಯೋ ಅದನ್ನು ನೀವು ಕೊಡ್ಬೋದು, ದಾನ ಮಾಡ್ಬೋದು, ಅಥವಾ ಮಂತ್ರ ಜಪ ಮಾಡ್ಬೋದು, ಇಲ್ಲ ಹೋಮ ಮಾಡ್ಬೋದು. ಬಲ್ಲವರಿಂದ, ನುರಿತವರಿಂದ, ಸರಿಯಾಗಿ ಶಾಸ್ತ್ರವನ್ನು ಬಲ್ಲವರಿಂದ ನೀವು ಮಾಡಿಸ್ಬೇಕು ಅಂತ ಅಷ್ಟು ಮಾತ್ರ ನಾನು ಹೇಳ್ತೀನಿ. ರಾಹು ಸ್ಪೆಸಿಫಿಕೇಶನ್ ಈಸ್ ವೆರಿ ವೆರಿ ಸಿಂಪಲ್ ಅಂತ ಹೇಳ್ತೀನಿ. ನಿಮ್ಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿಯಾಗಿ ರಾಹುವಿನ ಅನುಗ್ರಹವನ್ನು ಆಯಿತು ಅಂದರೂ ಕೂಡ ಏನಾಗುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಅನ್ನೋದಕ್ಕೆ ಕಾರಕ ಅಂತಂದರೆ ರಾಹು ಅಂತ ಹೇಳ್ತೀವಿ. ಈ ಟ್ರೇಡಿಂಗಲ್ಲೂ ಕೂಡ ಅಥವಾ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ನಿಮ್ಗೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅನ್ನೋದು ಆ ವಿಚಾರ ಅಲ್ವೇ ಅಲ್ಲ. ಆಲ್ ಆಫ್ ಎ ಸಡನ್ ಮನಿ ಬೇಕು ಅಂತ ಹೇಳಿದ್ರೆ ನಿಮಗೆ ರಾಹು ಕೂಡ ಅನುಗ್ರಹ ಬೇಕಾಗತ್ತೆ. ಸೊ ಹಾಗಾಗಿ ಈ ರಾಹು, ಗಣಪತಿ, ಹಾಗೆ ನಾನು ಹೇಳಿರೋ ಮಹಾಬಲಿಪುರದಲ್ಲಿ ಇರುವಂಥ ದೇವಸ್ಥಾನಗಳು ಎಲ್ಲವನ್ನು ಕೂಡ ನೀವು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆಗಿ ನಿಮ್ಮ ನಾಲೆಡ್ಜ್ ಕೂಡ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಮಂತ್ರದಿಂದ ಮಾವಿನಕಾಯಿ ಉದುರೋದಿಲ್ಲ. ಇದ್ರ ಜೊತೆಗೆ ಸಪೋರ್ಟಿವ್ ಅಂದರೆ ದೇವರ ಒಂದು ಅನುಗ್ರಹ, ನಿಮ್ಮ ಪಂಚಪಕ್ಷಿಯ ಶಾಸ್ತ್ರದಲ್ಲಿರುವಂಥ ನಿಮ್ಮ ಪಕ್ಷಿನೇ ನಿಮಗೆ ಸಹಾಯ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಆದರೆ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದು ಅಷ್ಟೇ ಕಾರಣ ಅಂತ ಹೇಳ್ತೀನಿ. ನಿಮ್ಮ ಪಂಚಪಕ್ಷಿಯನ್ನು ಉಪಯೋಗಿಸ್ಕೊಂಡು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಅನುಕೂಲ ಆಗುತ್ತೆ. ನಾನು ಮುಂದಿನ ದಿನಗಳಲ್ಲಿ ಇನ್ನು ಈ ಪಂಚಪಕ್ಷಿ ಶಾಸ್ತ್ರದಿಂದ ನಿಮ್ಮ ಕನಸಿನ ಮನೆ ಕಟ್ಕೊಬೇಕು ಅಂದರೂ ಕೂಡ ಆ ಮನೆ ಕಟ್ಟೋದಿರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಿಮ್ಮ ಪಕ್ಷಿ ರೂಲಿಂಗ್ ಪೀರಿಯಡ್ನಲ್ಲಿ ಇದ್ದಾಗ ನೀವು ಸಾಧನೆ ಮಾಡಿದ್ದೇ ಆದಲ್ಲಿ, ಯಾವುದೇ ಕೆಲಸದ ಸಾಧನೆ ಮಾಡಿದ್ದೇ ಆಗಲಿ ಮಾಡಿದಾಗ ನಿಮ್ಮ ಪಂಚಪಕ್ಷಿ ನಿಮ್ಮ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಪಂಚಪಕ್ಷಿ ನಿಮ್ಗೆ ಅನುಕೂಲ ಮಾಡೋದಕ್ಕೇ ಭಗವಂತ ಸೃಷ್ಟಿ ಮಾಡಿದಂಥ ಸಿದ್ಧರು ಅದನ್ನು ಹೇಳ್ಕೊಟ್ಟಿದ್ದಾರೆ. ತಮಿಳ್ನಾಡಲ್ಲಿರುವಂಥ ಸಿದ್ಧರುಗಳು ಈ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ಬಹಳ ಉಲ್ಲೇಖನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಆ 18 ಸಿದ್ಧರು ಯಾರು, ಆ ಸಿದ್ಧರಿಂದ ಯಾವ್ಯಾವ ರೀತಿಯಲ್ಲಿ ಅನುಗ್ರಹವಾಗತ್ತೆ ಅಂತ ಹೇಳೋದಕ್ಕೆ ಆ ವಿಚಾರ ಕೂಡ ಮುಂದೆ ಮಾತಾಡೋಣ. ಈಗ ಸದ್ಯಕ್ಕೆ ಈ ಟ್ರೇಡಿಂಗ್ ವಿಚಾರದಲ್ಲಿ ನಿಮಗೆ ಬೇಕಾಗಿರೋದನ್ನ ಇಷ್ಟನ್ನು ಮಾಡಿ ಅಂತ ಹೇಳ್ತೀನಿ. ಇದನ್ನು ಮಾಡಿ ನಿಮಗೆ ಅನುಕೂಲ ಆಗೇ ಆಗತ್ತೆ. ಆ ಒಂದು ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಅಷ್ಟ ಐಶ್ವರ್ಯಗಳು ಸಿದ್ಧಿಯಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಟ್ರೇಡಿಂಗ್ ಇನ್ನೊಂದು ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ. ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಇದೆ. ಯಾರು ಹಣವನ್ನು ಕಳ್ಕೊಂಡು ರಿಗ್ರೆಟ್ಸ್ ಅಂತ ಮಾಡ್ತಿದ್ರೆ, ಅಯ್ಯೋ ನನಗೆ ಹಣವನ್ನು ಕಳ್ಕೊಂಬಿಟ್ಟೆ, ನಾನು ಟ್ರೇಡಿಂಗ್ ಸರಿಯಾಗಿ ಮಾಡಲಿಲ್ಲ, ನನ್ನ ಒಂದು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದರೆ ಅದಕ್ಕೆ ಹನಿಸಕಲ್ ಅಂತ ಒಂದು ಹೂವಿನ ಔಷಧಿ ಇದೆ. ಈ ಹನಿಸಕಲನ್ನು ನೀವು ತೊಗೊತಾ ಬಂದರೂ ಕೂಡ ನಿಮ್ಮ ಪಶ್ಚಾತ್ತಾಪದ ಒಂದು ಅದರಿಂದ ಹೊರಗೆ ಬಂದು ಎಷ್ಟು ಲಾಸ್ ಆಗಿರುತ್ತೋ ಆ ಲಾಸ್ ಆಗಿರೋವನ್ನು ಹಣವನ್ನು ಕೂಡ ಗಳಿಸೋದಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳ್ತೀನಿ. ತೊಗೊಂಡಿದ ತಕ್ಷಣ ಹಣ ಬರುತ್ತೆ ಅಂದರೆ ಹಣ ಬರೋದಿಲ್ಲ, ಅವಕಾಶಗಳು ಸೃಷ್ಟಿಯಾಗತ್ತೆ. ಆ ಸೃಷ್ಟಿಯಾದಾಗ ನೀವು ಅಲ್ಲೇ ಕೂಡ ಮತ್ತೆ ವರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ಹಾಗಾಗಿ ಆ ಒಂದು ಅನುಗ್ರಹ ಯಾರ್ಯಾರು ಯಾವುದೇ ವಿಚಾರದಲ್ಲಿಯೂ ಕೂಡ ರಿಗ್ರೆಟ್ಸ್ ಆಯಿತು ಅಂದರೆ ಆ ರಿಗ್ರೆಟ್ಸ್ಗೆ ಮನಸ್ಸಿಂದ ತೆಗೆದಾಕಿ, ಇಟ್ಸ್ ಅನ್ ಎಮೋಷನ್. ಆ ಎಮೋಷನ್ನ ತೆಗೆದಾಗ ನಿಮ್ಮ ಬುದ್ಧಿ ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರುತ್ತೋ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಹಾಗಾಗಿ ಈ ಹನಿಸಕಲ್ ಅನ್ನೋ ಒಂದು ಹೂವಿನ ಔಷಧಿಯನ್ನು ಕೂಡ ಯಾರ್ಯಾರು ಹಣವನ್ನು ಕಳ್ಕೊಂಡಿದ್ದೀರೋ, ಬರೀ
ಟ್ರೇಡಿಂಗ್ ಅಂತಲ್ಲ, ಎಲ್ಲೆಲ್ಲಿ ಹಣವನ್ನು ಕಳ್ಕೊಂಡು ಮತ್ತೆ ಪಶ್ಚಾತ್ತಾಪ ಪಟ್ಟಿದ್ದೀರೋ, ಪಶ್ಚಾತ್ತಾಪ, ಅಯ್ಯಯ್ಯೋ ನಾನು ಇಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಿದೆ, ನಾನು ಕಳ್ಕೊಂಡೆ ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಮಾತ್ರ, ಇನ್ಕ್ಲೂಡಿಂಗ್ ಅನೇಕ ಜನ ಬ್ಯಾಂಕಲ್ಲಿ ಕೂಡ ಹಣವನ್ನು ಇಟ್ಟು ಹಣವನ್ನು ಕಳ್ಕೊಂಡಿರೋರು ಇದ್ದಾರೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ಕೂಡ ನಡೀತಾ ಇದೆ. ಆ ಒಂದು ನಿಮ್ಮ ಅಕೌಂಟಿಂದ ದುಡ್ಡು ಯಾವ ರೀತಿಯಾಗಿ ಕಳ್ತನ ಆಯಿತು ಅಂದರೂ ಕೂಡ ಅವಾಗಲೂ ಕೂಡ ಅಯ್ಯಯ್ಯೋ ನನಗೆ ಹಿಂಗಾಗೋಯ್ತು ಅಂತ ಪಶ್ಚಾತ್ತಾಪ ಯಾರು ಪಡ್ತಿರ್ತಾರೋ ಅವರಿಗೆಲ್ಲವೂ ಕೂಡ ಸರಿಯಾದ ಮಾರ್ಗದರ್ಶನವನ್ನು ಕೊಡುವಂಥದ್ದು. ಬುದ್ಧಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಚಂಚಲವಾಗತ್ತೆ. ಆ ಚಂಚಲ ಆಗುವಂಥ ಬುದ್ಧಿಯನ್ನು ಸರಿ ಮಾಡಿ ಪಶ್ಚಾತ್ತಾಪ ಪಡದೇ ಇರುವಂಥ ಮನಸ್ಥಿತಿ ಇದ್ದಾಗ, ನೀವು ಯಾವುದೇ ಗೊಂದಲ ಇಲ್ಲದೆ ಇದ್ದಾಗ ಕೆಲಸವನ್ನು ಮಾಡ್ತೀರ. ಹಾಗಾಗಿ ಟ್ರೇಡಿಂಗ್ ಮಾಡೋಕ್ಕೂ ಮುಂಚೆ ಕೂಡ ಹನಿ ಸಕ್ಕಲ್ ಎಂಬ ಒಂದು ಹೂವಿನ ಔಷಧಿಯನ್ನು ತೊಗೊಂತು ಅಂದರೆ, ಯಾವುದೋ ಒಂದು ಸ್ಟಾಕ್ ತೊಗೊಬೇಕಾಗಿರೋದು ರಾಂಗ್ ಸ್ಟಾಕ್ ತೊಗೊಳ್ಳೋ ಅಂಥದ್ದು, ಯಾವ ಟೈಮಲ್ಲಿ ರಾಂಗ್ ಟೈಮಲ್ಲಿ ಇನ್ವೆಸ್ಟ್ ಮಾಡೋದು, ರಾಂಗ್ ಟೈಮಲ್ಲಿ ವಿಡ್ರಾ ಮಾಡೋದು, ಇವೆಲ್ಲ ಏನು ನಡೆಯುತ್ತೋ ಆ ಒಂದು ಮನಸ್ಥಿತಿನೇ ಕಾರಣ. ಅಂದರೆ ಆ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಟ್ರೇಡಿಂಗ್ ಮಾಡೋರಿಗೆ ಅದು ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಆ ಒಂದು ಸಮಯದಲ್ಲಿ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಅಯ್ಯೋ ಬರ್ತಿದೆ ಅಂತ ತೊಗೊಂಡ್ಬಿಡ್ಬೇಕು ಅಂತ ತೊಗೊಳಕ್ಕೆ ಹೋಗ್ತೀವಿ, ಸಡನ್ನಾಗಿ ಡ್ರಾಪ್ ಡೌನ್ ಆಗುತ್ತೆ. ಈ ಥರ ಅನೇಕ ಆಗಿರೋದು ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಸಮಯದಲ್ಲಿ ಈ ಮನಸ್ಥಿತಿ ಏನು ಫ್ಲಕ್ಚುಯೇಷನ್ ಆಗುವಂಥ ಮನಸ್ಥಿತಿಯನ್ನು ಆಗದೆ ಸ್ಥಿರವಾಗಿ ಮಾಡಿ ಯೋಚನೆ ಮಾಡಿ ಆ ಸಂದರ್ಭಕ್ಕೆ ಯಾವ ಆ್ಯಕ್ಷನ್ ತಗೊಂಡ್ರೆ ಯಾವ ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಈ ಒಂದು ಹೂವಿನ ಔಷಧಿಯನ್ನು ಜೊತೆಗೆ ತಗೊಂಡು ನಿಮ್ಮ ಟ್ರೇಡಿಂಗ್ ಮಾಡಿ ಅಭಿವೃದ್ಧಿಯನ್ನು ಹೊಂದಿ ಹಣವನ್ನು ಮಾಡಿ ಯಥೇಚ್ಛವಾಗಿ ಮಾಡಿ ನಮ್ಮ ದೇಶದ ಎಕಾನಮಿಯನ್ನು ಕೂಡ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.